ಪಾತ್ರೆ ಸಾರಿ ಕಣಿ ನಿಂದಿರಲಿ ಎಷ್ಟು ಉತ್ತರ ಮಾಡಿ ಹೊಂಟಿದೆ ಬೆನ್ನ ಹತ್ತದ ಅಷ್ಟ ಅಲ್ಲ ನಿನ್ನೆ ನೀ ಮಾಡಿದ ಕೆಲಸ ನೋಡಿದ್ರೆ ಇವತ್ತ ನಿನ್ನೆ ಹಿಡ್ಕೊಂಡ ಏನು ಮಾಡೀನಿ ಅಂತ ಎಷ್ಟ್ ಚಂದ ಕೇಳ್ತಿಯಲ್ಲವ ಎಷ್ಟ್ ಚಂದ ಕೇಳ್ತಿದೆ ನಿನ್ನೆ ನನ್ನ ಎಲ್ಲಿಗೆ ಬಾಂತೀವಿ ನಮ್ಮ ಮನಿ ಹಿತ್ತಲಕ್ಕ ಹಾ ಆ ನಿಮ್ ಮನಿ ಹಿತ್ಲಕ್ಕ ನನ್ನ ಕರೆಸಿ ನಿಮ್ ಓಣ್ಯಾಗಿ ಹೆಣ್ಮಕ್ಳ ಕಡೆ ನಾನು ಹೊಡಿಸಿಟ್ಟಿಯಲ್ಲ ನಾನು ಅಲ್ಲಿಗೆ ಬಂದಿದ್ದೆ ಚರ್ಗಿ ತಗೊಂಡು ಅಷ್ಟ್ರಾಗ ಗದ್ಲಾಕಿತ್ತು ಹೌದು ನೀ ಯಾಕೆ ಸಿಕ್ತಿ ಅಂತ ಯಪ್ಪ ರುಕ್ಮಿಣಿ ಆ ಸುದ್ದಿ ಕೇಳ್ಬೇಡಲಿ ಸುದ್ದಿ ಕೇಳ್ಬೇಡದನ ಏ ನೀ ಹೇಳ್ದಂಗ ನಿಮ್ ಮನಿ ಹಿತ್ತಲ್ದಾಗಿದ್ದ ಗಿಡದ ಮರಿ ಬಂದ್ ನಿಂತಿದ್ಯಾ ಒಂದ ಕೈಯಾಗ ಬ್ಯಾಟ್ರಿ ಒಂದ ಕೈಯಾಗ ಚರ್ಗಿ ಹಿಡ್ಕೊಂಡು ಬಂತ ನೋಡಪ್ಪ ಹೆಣ್ಮಕ್ಳ ದಂಡ ಅವ್ರು ಬಂದ್ರೆ ಏನಾತ ಬಡಿ ಅವ್ರು ಇರ್ತಿದ್ರು ನೀ ಎಲ್ಲ ಮರಿ ನಿಂದಿರ್ಬೇಕಿಲ್ಲ ಮರಿಗೆ ನಿಂತಿದ್ದೆ ಮರಿಗೆ ನಿಂತಿದ್ಯಾ ಅವ್ರು ಬಂದವ್ರ ನಾ ನಿಂತು ಗಿಡದ ಬಿಡ್ಕ ಕುಂದಿರ್ಬೇಕ ಇನ್ನ ನನ್ನ ನೋಡ್ತಾರಪ್ಪ ಅಂದವ್ ನಾ ಬಡ್ಡಿ ಹಿಡಿದ ಹಗರ್ಕ ಸರಿಯಾಕಂತ ಹೋದೆ ಕಾಲ್ ಜಗದ ತುಬಕ್ನ ಒಂದ್ ಹೆಣ್ಮಕ್ಳ ಮೇಲೆ ಬಿದ್ಬಿಟ್ಟೆ ಮತ್ತೆ ಕತ್ತಲ್ಲ ಹಂಗ ಹೆಣ್ಮಕ್ಳ ಮೇಲೆ ಬಿದ್ರೆ ಭಯ ಪಡಂಗಿಲ್ಲ ನಾವು ಭಯ ಆಕತ್ತಲಿ ಭಯ ಆಕತಿ ಆ ಹೆಣ್ಮಕ್ಳು ನನ್ನ ಏನ ದೆವ್ವ ಅಂತ ತಿಳ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ನಾ ಬಿದ್ದ ಕೋರ್ಸಿಗೆ ಒಂದ್ ಹೆಣ್ಮಗಳ ಚಿಟ್ಟನ ಚೀರಿ ಬಿಡ್ಬೇಕ ಆಕೆ ಚೀರುದಷ್ಟ ತಡ ಉಳ್ದವ್ರೆಲ್ಲ ಕೈಯಾಗ ಚರ್ಗಿ ಹಿಡ್ಕೊಂಡು ಓಡಿದ್ದ ಹೆಣ್ಮಕ್ಳೆಲ್ಲ ಓಡಿದ್ರ ಗಣಮಕ್ಳ ಕೈಯಾಗ ನೀ ಹೆಂಗ ಸಿಕ್ಕಿ ಆ ನನ್ನ ಮಕ್ಳ ನಾ ಅಂದ್ರ ಬಲ್ ನನ್ನ ಮಗ ಅಂದ್ರ ನನಗಿಂತ ಬಲ್ ನನ್ನ ಮಕ್ಳಿದ್ರು ಅವ್ರು ನನಗಿಂತ ಮುಂಚೆನೆ ಹೋಗ್ ಕುಂತಾರವ್ರ ಬಂದವ್ರ ಆಕೆ ಚೀರುದ ಅಷ್ಟ ತಡ ಬಂದವ್ರು ನನ್ನ ಗೋಣ ಹಚ್ಚಿ ಹಿಡಿದ ಕರೆಂಟ್ ಒಂದ್ ಇದ್ದಿದ್ದಿಲ್ಲ ಒಗದ್ ಬಿಡ್ಬೇಕ ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬಿದ್ರು ಗೊತ್ತಾಗಲ್ಲ ಕತ್ತಲಾಗ ಹೆಣ್ಮಕ್ಳು ಕುಂತು ಕುಟ್ರಿ ಒಳಗ ಬಿದ್ದಾರ ಒಟ್ಟು ಕಕ್ಕಿಕ್ಕಿ ಕಿಸುಬಾಯಿ ಎಲ್ಲ ಆಗಿತ್ತ ನಿನ್ನಿಂತ್ರ ಕಕ್ಕಿಕ್ಕಿ ಅವ್ರ ಕಡೆ ಏನ್ರ ತಪ್ಪಿಸ್ಕೊಂಡು ಬರ್ಲಿಲ್ಲ ಅಂತ ಅಂದಿದ್ರ ನನ್ಗ ಗುದ್ಮೂರ್ಗಿ ಒಳಗ ಯಾರ್ಯಾರು ಎಲ್ಲೆಲ್ಲಿ ಬೀಳ್ತಿದ್ರೋ ಗೊತ್ತಿಲ್ಲ ಇನ್ನ ಇಟ್ಟ ಬಿಡ್ತಿದ್ರು ಅವ್ರು ಹೌದಾ ಆ ನಮ್ಮಿ ಮಾಡಿಸ್ಕೊಂಡು ಹೊಲಸ್ಕಾಯಿಗೆ ಬಂದಿದ್ದೀವಿ ಹೋಗೋ ಗಬ್ಬನಾರ್ತಿ ಹೋಗೋ ಮರ ಹೌದ ಬೋರಂಗಿ ಎಲ್ಲಿಂದ್ರ ವಾಸನೆ ಬಂದಿರ್ಬೇಕು ಈಕಿಗೆ ಮನಿಗ್ ಹೋಗಿ ಹಂಡೆ ಗಟ್ಲೆ ನೀರು ಕಾಸಿ ಲಕ್ಸ್ ಸೋಪ್ ಹಾಕಿ ಜಳಕ ಮಾಡಿ ಜಸ್ಟ್ ಬಂದೆ ನಾನ ನಿನಗ ಹಂಗಾದ್ ಮತ್ತೆ ತಡ ಮಾಡ್ತಿದೆ ಹಿಡಿದು ಜಾಡ್ದು ಒಂದ್ ಪದನ ಏನದು ಮಾಡೋದು ಏನ ಮೈಯ ಮಕ್ಕಳು ಎಲ್ಲ
ನಾನು ವ್ಯಾಪಾರಕ್ಕೆ ಹೊತ್ತಾಕತಿ, ನಾ ಬರ್ತಾನಿಲ್ಲ. ಟಾಟಾ, ಬಾಯ್ ಬಾಯ್. ಮುದ್ದಿನರ್ಗಿಣಿ ನಿಮ್ಮನಿಗೆ ಬರ್ತಾನಿ, ಮಾವನ ಕೂಡ ಮಾತನಾಡಿ ಅನ್ನ ಇರ್ತಾನೆ. ಮುದ್ದಿನರ್ಗಿಣಿ ಅನ್ನ ಇರ್ತಾನಿ, ಮಾವನ ಕೂಡ ಮಾತನಾಡಿ ಅನ್ನ ಇರ್ತಾನಿ. ಅನ್ನ ಇಟ್ಟ ಅನ್ನ ಇಟ್ಟ ಹಿರಿಯರನ್ನ ಕೂಡಿಸಿ ಮದುವೆ ಡೇಟ ಫಿಕ್ಸ್ ಮಾಡ್ತಾನೆ. ಮುದ್ದಿನರ್ಗಿಣಿ ನಿಮ್ಮನಿಗೆ ಬರ್ತಾನಿ, ಮಾವನ ಕೂಡ ಮಾತನಾಡಿ ಅನ್ನ ಇರ್ತಾನೆ. ಅಲ್ಲೇನು ಊರ್ ಮಂದಿಗೆಲ್ಲ ಟಾಟಾ ಬಾಯ್ ಬಾಯ್ ಹೇಳ್ಕೊಂತ ನಿಂತೆ ಅಂದ್ರೆ ಮೊದ್ಲ ನಮ್ಮ ಊರಾಗ ಸರಿ ಇಲ್ಲ, ದುಡ್ಸಿರಿ ಅಪ್ಪೆ ಅವನ ಅಂಡಿಗೆ ನಾಗೆ ಅವನ. ಬೆಂಗಳೂರಿಂತ್ರ ನಿನ್ನೆ ಬಸ್ನೇ ಹೋದನ, ಗಾಡಿ ಬಸ್ನೇ ಒಟ್ರು ಹಿಂಗೆ ಅವನ. ಅಲ್ಲೇ ಅವ್ರ ಕೈಯಾಗ ನೀ ಏನ್ರ ಸಿಕ್ಕಿ ಅಂದ್ರೆ ಅವ್ರ ಕೈಯಾಗ ಏನ್ರ ಸಿಕ್ಕಿ ಅಂದ್ರೆ ನಿನ್ನ ಕೈಯಾಗ ತಾಯಿ ಕಾಡು ಕೊಡ್ತಾರ ಮಕ್ಕಳು, ಅವ್ರ ತಾಯಿ ಕಾಡ. ನೀನು ಸ್ಟ್ರಿಕ್ಟ್ ಅನ್ನ ಕಂಡ ನಿಮ್ಮ ಮನಿ ಬಾಕಲಾಗ ನಿಂತಿರ್ತಾರ ನೋಡ ಹುಡುಗರು. ದೊಡ್ಡ ಐಶ್ವರ್ಯ ನೀ ಹೆಂಗ ಅವ್ರಿಗೆ ಸೈನ್ ಕೊಟ್ಟೆ ಅಂದ್ರೆ ಬುಡ್ದಿಲ್ಲ ಅವ್ರ ನಿನ್ನ ಮಕ್ಳ ಹೊಟ್ಟಾಗ ಅವ್ರ ಸಂತಾನನ ಬೆಳೆಸ್ತಾರ, ಅವ್ರೇನು ಹಗರಿಲ್ಲ. ಬಾಯಿಲಿ ಸಂತಾನ ಬೆಳೆಸಕ್ ಯಾವ ಬರ್ತಾನ ಅವ್ನ ನಟ್ಟು ನಡ್ಬರ್ಕಿನ ಬೇರೆ ಕಿತ್ತ ಕೈಯಾಗ ಕೊಡಂತ ಹೆಣ್ಮಗಳನ್ನ ನಿಂದ್ರ ಯಾರಕ್ಕೂ ಎಲ್ಲಿ ಹೊಟ್ಟಿ ಒಂದ್ ಹಾಡ್ರ ಹಾಡು ಹೋಗಲ್ಲ. ಹಾಡೋ ಯಾಕೆ ಕುಣದ ಬಿಡೋದು ನಮ್ಮ ಸಣ್ಣ ಒಳಗ ನೀ ಚಂದನ ಬೆಳಕಿ, ನಿಮ್ಮ ಮನೆ ಮುಂದೆ ಹಾದರ ಮನೆ ಮೇಲೆ ಕುಲ ಹಿಡಿಯಾಕಿ. ಯವ್ವ ಲುಕ್ಕು ಚೋಟಿದಲ್ವೇ ನಂಗೆ ಸಾವಿನ ದಿಕ್ಕು ಇದ್ಯಾದ್ವೆ ಕರೆ ಮಾರಿ ಬೆಕ್ಕು ಇದ್ಯಾವುದಲೇ ಜಂಗತಿದ್ ತುಕ್ಕು ಅಲ್ಲೋ ನಮ್ಗೆ ಈಗ ಏರಾಕಂತಿದ್ದು ಪ್ರೀತಿ ಕಿಕ್ಕ ಹೌದ್ಲೆ ಚರ್ಗಿ ಮಾರ್ಯವಣ್ಣ.
ಕೇಳಾಕತ್ತಿತ್ತ ನಿನಗೆ ಪ್ರೀತಿ ಕೀಕ ಅಲ್ಲಿ ನನ್ನ ಮಗಳ ಕೈ ಹಿಡ್ಕೊಂಡು ಏನ್ ಮಾಡಾಕತ್ತಿದ್ದಿ ನಾವ್ರ್ಯಾ ಏನ್ ಮಾಡಂದ್ರಿ ಅಲ್ರಿ ಎತ್ತಿ ತೋರ್ಸತ್ಲಿ ಎತ್ತೆತ್ತಿ 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 ತೋರ್ಸಕಂತೀನಿ ಹಾ ತೋರ್ಸಂದ್ಲ ಏನ್ ತೋರ್ಸನ್ಲಿ ಕಿಸ್ಬಾಯಿ ಹಳೆ ಕಿಸ್ಬಾಯಿ ಅಲ್ರಿ ಮೇಲೆ ಬೆಳಕು ಕೊಡು ಚಂದ್ರ ಹೆಂಗಿರ್ತಾವ ತೋರ್ಸಂದ್ರೆ ಅದಕ್ಕೆ ಎಬಿಸಿ 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 ತೋರ್ಸಕಂತಿದ್ದೆ ಅಂದ್ರ ನನ್ನ ಮಗಳು ಸೂರ್ಯನ್ ನೋಡಿದನ ನಮ್ಮನ್ನ ಹೆಂಗ್ ಕೇಳ್ತೀರಿ ನಿಮ್ ಮಗಳನ್ನ ನೀವು ಕೇಳ್ಬೇಕು ಹೆಂಗ್ ಚಂದ್ರಪ್ಪನ್ ತೋರ್ಸಿರಿ ಹಿಂಗ ತೋರ್ಸಿವಿ ನೀವ್ ಹೇಳೋದನ್ನ ಯಪ್ಪ ಸೂರ್ಯ ಹೆಂಗ ಮಕ್ಕಳು ಮಾಡ್ತಾನ ಅಂತ ತೋರ್ಸಕತ್ತಿದ್ದ ಏ ಬುದ್ಧಿಗಡಿ ನನ್ ಮಗಳ ಕೇಳಿಲ್ಲ ಸೂರ್ಯ ಮಕ್ಕಳು ಮಾಡು ತೋರ್ಸವಲ್ಬಿ ಅವ ನೀನು ಕೂಡ ಮಕ್ಕಳು ಮಾಡವದಾನ ಅಲ್ಲವೇ ಚಿಮ್ಮಾರ್ಗಡಿ ಸೂರ್ಯ ಎಲ್ಲಾರು ಮಕ್ಕಳು ಮಾಡ್ತಾನ ಅಲ್ರಿ ಗಡಿಬಿಡಿ ಅವ್ರ ಆಕಾಶದಾಗ ನಕ್ಷರ್ತದವಲ್ರಿ ಅವೇನ್ ನಿಮ್ ಮಕ್ಕಳೇನ್ರಿ ಹಗಲೇ ರಾತ್ರಿ ಎಲ್ಲಾ ಮಕ್ಕಳು ಮಾಡಿ ಹಗಲಲ್ಲಿ ಅಡ್ಡಾಡಕ್ ಬಿಡ್ತಾನನ್ರಿ ಅಡ್ಡಾಡಕ್ ಬಿಡ್ತಾನ ಸೂರ್ಯ ಭಾರಿ ಪಂಡಿತ್ ಇದ್ವಾ ಸುಗಾಡಿನ ಅಲ್ಲಲ್ಲಿ ಇಂಥ ಸುಳ್ಳು ಹೇಳಿ ನನ್ನ ಮಗಳನ್ನಂತ ಹಂಗಾಮದು ಹುಡುಗಿಯನ್ನ ಮಕ್ಕಳು ಮಾಡೋಂಗ್ ಮಾಡಿದಿ ಯವ್ವ ಇದು ನಾವು ಆ ಕಡೆ ಚೂಡು ಬಾಯಿಗೋಸಿ ನೀರ್ ಬಿಡ್ರಲ್ಲ ನೀಗಿರ್ಕಾಗ್ಬಿಟ್ಟಾನು ಬಾವಿ ಇಂಥ ಸುಳ್ಳು ಹೇಳಿ ಹೇಳಿ ಹಂಗಾಮದ ಹುಡುಗಿಯನ್ನ ಮಕ್ಕಳು ಮಾಡು ಮಗ ಅದಾನ ಇವನ್ ಕೂಡ ನಿಂತ ಹಂದಿ ಹಡ್ಸಂಗ್ ಹಡ್ಸು ಮಗ ಅದಾನ ಬಾ ನಾವು ಇಲ್ಲಿ ಹೋಗು ಬರೀ ನಿಂತಾವ ಮಾತಾಡ್ತೀವಿ ನೀವು ಚಲೋ ಅಪ್ಪನ ಮಗ ನೀನೆ ನನ್ನ ಮಂಗ್ಯ ಊರ್ ಮಂಗ್ಯ ಮಗ ನೋಡು ನಿನ್ನ ಮಗ ನೋಡು ಅಪ್ಪ ಹೋದಲ್ಲ ಹೌದು ಕೊಡಿ ಅಡಿ ಸುಮ್ಮನೆ ನಿಂತು ಬಿಡ್ನಿ ನಮ್ಮ ಅಪ್ಪ ಬೇಡ ಅಂತಾನ ಇನ್ನೊಂದು ಕಡಿಯೋ ಯಾಕೆ ನಿಂದ ಜಾಸ್ತಿ ಹತ್ತಲ್ಲ ಪ್ರೀತಿ ಮಾಡಬಾರದು ಮಾಡಿದರ ಅಪ್ಪಗ ಹೆದರಬಾರದು ಲೋಕದ ಹೇಳಿದ ಮಾತಿದು ಬೇಡದ ತಾರನೆ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ದೂರದಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರ ಅಪ್ಪಗ ಏ ಹುಡುಗಿ ಏಕ ನಂಬರ ಕುಣಿಸತಾಳ ಕಂಬರ ಏ ಹುಡುಗಿ ಏಕ ನಂಬರ ಕುಣಿಸತಾಳ ಕಂಬರ ಪಟ್ಟ ನಿನ್ನ ನಂಬರ ಊರಾಗ ನಾನ ಮೆಂಬರ ಪಟ್ಟ ನಿನ್ನ ನಂಬರ ಊರಾಗ ನಾನ ಮೆಂಬರ ನಂಬರ್ ಮಾಮ ಬಯಕತ್ತಾರ ಬದರಂಗಿ ಬಂದ ಬಾರಿದನ ಹುಡುಗರಲ್ಲಿ ತೊಟ್ಟಿ ಹೋಗಿದನ ರತಿಗುಣ ಬರ್ತಾಳ ಕೆಲಸೀದಾಗ ಅವಯ ಬಿಸಾಲು ಹಿಡಿದು ಬೆಳದಾಗ ರತಿಗುಣ ಬರ್ತಾಳ ಕೆಲಸೀದಾಗ ಅವಯ ಬಿಸಾಲು ಹಿಡಿದು ಬೆಳದಾಗ ಬದರಂಗಿ ಬಂದ ಬಾರಿದನ
ನಿಮಿಷದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಜಿಲ್ಲೆಗೆ ಆಗಮಿಸಲಿದ್ದಾರೆ. ಆದ ಕಾರಣ ರೈತರು ರಾಜಕಾರಣಿಗಳು ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ಬಿಡಿ ಹೊರಗಡೆ ಎಲ್ಲಾ ವ್ಯವಸ್ಥೆ ಮಾಡಿವೆ ತಾನೇ? ಎಲ್ಲ ನಡೀರಿ ಅಪ್ಪ. ಜಿಲ್ಲಾ ಪಂಚಾಯತ್ಗೆ ಹೇಳಿ ಒಂದು ಟ್ಯಾಂಕರ್ ನೀರು ತರ್ಸನ್ಯಾರಿ. ಫುಡ್ ಆಫೀಸರ್ಗೆ ಮಡ್ದಾರ ಅಂಗಡಿಯಾಗ ಒಂದು ಕ್ವಿಂಟಲ್ ರವಾ ತಗೊಂಡ ಫೋಟೋಗ್ರಾಫರ್ ಬಸ್ಸನ್ನ ಅಂಗಡಿಯಾಗ ಉಪ್ಪಿಟ್ಟು ಮಾಡ್ಸಕ್ ಹಚ್ಬಿಟ್ಟೇನಿ. ಇನ್ನೊಂದು ಗಾರ್ಡನ್ ಚೂರು ಹೋಗೋದು ಸಾಕ, ಉಪ್ಪಿಟ್ಟು ರೆಡಿನ. ಸಾಹೇಬ್ರು ಅಲ್ಲಿ ನೋಡ್ರಿ ಕೇಕೆ ಚಪ್ಪಾಳಿ ಕೆಲಸ ಆತಾವು. ಸಾಹೇಬ್ರು ಬಂದಂಗ ಆತ, ಬರ್ರಿ ಹೋಗೋಣ. ನಮಸ್ಕಾರ ಸಾಹೇಬರಿಗೆ, ಕುಳಿತುಕೊಳ್ಳಿ. ಇರಲಿ ಪ್ರತಾಪ. ಹೊರಗಡೆ ನಿಂತ ಜನ ನಿನ್ನನ್ನು ಸಚಿವ ಸ್ಥಾನದಿಂದ ಕೈ ಬಿಡಬೇಕೆಂದು ಕೂಗು ಹಾಕುತ್ತಿದ್ದಾರೆ. ಸಾಕು ಸರ್, ಇಟ್ಟಿ ಭಾಗ್ಯಗಳನ್ನು ತಿಂದು ಮೈಗೆ ಮದವೇರಿದ ಬಡ್ಡಿ ಮಕ್ಕಳಿಗೆ. ಏ ಮುಚ್ಚು ಬಾಯಿ. ಯಾರು ನೀನು? ನನ್ನ ತಮ್ಮ ಸರ್, ಮುಂದಿನ ಈ ತಾಲೂಕಿನ ಭಾವಿ ಶಾಸಕ. ಮುಚ್ಚ್ರಿ ಬಾಣ. ಇಂಥವರು ತಾಲೂಕಿನ ಶಾಸಕನಲ್ಲ, ಒಬ್ಬ ಗ್ರಾಮ ಪಂಚಾಯಿತಿಯ ಮೆಂಬರ್ ಆಗಕ್ಕೂ ಅಲ್ಲ, ಒಬ್ಬ ಮಂತ್ರಿಯ ತಮ್ಮನಾಗಿ ಯಾವ ರೀತಿ ಮಾತನಾಡಬೇಕೆಂಬುವ ಕಾಮನ್ ಸೆನ್ಸ್ ಇಲ್ವೇ? ನಮಸ್ಕಾರ ಸರ್. ನಮಸ್ಕಾರ. ತಾವ್ಯಾರು? ನಾವು ಇಲ್ಲೇ ಪಕ್ಕದ ಹಳ್ಳಿಯವರು ಸ್ವಾಮಿ. ನಿಮಗೆ ಪತ್ರ ಬರೆದಿದ್ದಲ್ಲ ಮೋಹನ, ಅವನು ನನ್ನ ತಮ್ಮ ಸರ್. ನಾನು ಅವರಣ್ಣ ಕಾಳಿಂಗ ಅಂತ ಹೇಳಿ. ಕಾಳಿಂಗ? ನಿಮ್ಮ ತಮ್ಮ ಬರೆದ ಪತ್ರದಲ್ಲಿ ನಮ್ಮ ಊರಿನಲ್ಲಿ ಕರೆಂಟ್ ಇಲ್ಲ, ಬಸ್ ಸಂಚಾರ ಇಲ್ಲ, ಸರ್ಕಾರದ ಯಾವ ಯೋಜನೆಗಳು ಬಂದು ನಮಗೆ ತಲುಪುತ್ತಿಲ್ಲ ಎಂದು ಬರೆದಿದ್ದಾನೆ. ಅದು ನಿಜವಾ? ನಿಜ ಸರ್. ಈಗಾಗಲೇ 1 ತಿಂಗಳಾಯಿತು ನಮ್ಮ ತಾಲೂಕಿನಲ್ಲಿ ಕರೆಂಟ್, ಬಸ್, ನೀರು ಯಾವುದೇ ವ್ಯವಸ್ಥೆ ಸರಿಯಾಗಿಲ್ಲ ಸರ್. ಅದು ಅಲ್ಲದೆ ನಮ್ಮ ಹೊಲದಲ್ಲಿ ಬಾವಿ ತೆಗೆಸಿಕೊಂಡು ಎತ್ತಿನ ಬಂಡಿಯನ್ನು ಹೂಡಿ ನಡೆಯುವಂತಾಗಿದೆ ನಮ್ಮ ಸ್ಥಿತಿ. ಲೇ ವಿರಾಟ್, ನಾನೊಬ್ಬ ಮಂತ್ರಿ ಎನ್ನುವುದನ್ನು ಮರೆತು ನರಕದ ಜೀವನ ನಡೆಸುವುದು ನಿನ್ನ ತಪ್ಪು. ಪ್ರತಾಪಗೌಡ, ಯಾರದು ನರಕದ ಜೀವನ? ರೈತ ಈ ನಾಡಿನ ದೊರೆ. ನೀನು ಅವರನ್ನು ಎದುರಾಗಿಕೊಂಡಲ್ಲೇ ಅವರು ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ. ಈ ಭೂಮಿ ಮೇಲೆ ವಾಸಿಸುತ್ತಿರುವ ಸಕಲ ಪ್ರಾಣಿ ಪಕ್ಷಿಗಳಿಗೂ ರೈತನೇ ಆಸರೆ. ನಿನಗೆ ಇನ್ನೊಂದು ಕಿವಿಮಾತು ಹೇಳುತ್ತೇನೆ, ಕೇಳು. ಯಾವ ಮಂತ್ರಿ, ಯಾವ ಮುಖ್ಯಮಂತ್ರಿಯೂ ದೇಶ ಸೇವೆಗೆಂದು ಮಕ್ಕಳನ್ನು ಕಳುಹಿಸಿಲ್ಲ. ಯಾವ ಐಷಾರಾಮಿ ಕಾರು, ಐಷಾರಾಮಿ ಬಂಗಲೆಯಲ್ಲಿ ವಾಸಿಸ್ತಕ್ಕಂತ ಯಾವ ಬಿಸಿನೆಸ್ ಮ್ಯಾನು ತನ್ನ ಮಕ್ಕಳನ್ನು ದೇಶ ಸೇವೆಗೆಂದು ಕಳುಹಿಸಿಲ್ಲ. ಯಾವ IAS, ಯಾವ IPS ಅಧಿಕಾರಿಯೂ ತನ್ನ ಮಕ್ಕಳನ್ನು ದೇಶ ಸೇವೆಗೆಂದು ಕಳುಹಿಸಿಲ್ಲ. ಆದರೆ ನಮ್ಮ ರೈತ ತನ್ನ ಮಕ್ಕಳನ್ನು ದೇಶ ಸೇವೆಗೆಂದೇ ಮೀಸಲಿಟ್ಟಿದ್ದಾನೆ. ಇದು ನಿನಗೆ ಗೊತ್ತಿಲ್ಲವೇ? ಸರ್, ನೀವು ಕೂಡ ಅವರನ್ನು ಎತ್ತಿ ಹಿಡಿದು ಮಾತನಾಡುತ್ತಿದ್ದೀರಲ್ಲ.
ಪ್ರತಾಪಗೌಡ, ಯಾರನ್ನು ಎತ್ತಿ ಹಿಡಿದು ಮಾತನಾಡೋದ್ರಲ್ಲಿ ಏನಿದೆ? ಜನರ ಜೀವನ ಮೆಳಿತವೇ ರೈತ. ಅಂತವರಲ್ಲಿ ಎದುರಾಗಿಕೊಂಡು ಮಾತನಾಡೋದ್ರಲ್ಲಿ ಏನಿದೆ? ನಿನ್ನ ಹತ್ತಿರ ದುಡ್ಡಿದೆಯಾ? ದುಡ್ಡು ಯಾಕೆ ಸರ್? ಅವರಿಗೆ ಕೊಡುವುದಕ್ಕ? ಅಲ್ಲ, ನಿನ್ನ ಹತ್ತಿರ ಎಷ್ಟು ದುಡ್ಡಿದೆ ಮೊದಲು ಹೇಳು. ಬಿಡಿ ಬಿಡಿ. ಆಯ್ತ್ರಿ ಅಪ್ಪ ಗೌಡ್ರು. ಸಾಹೇಬ್ರೆ 50,000 ಇದೆ ನೋಡ್ರಿ ಅಪ್ಪ. ಕಾಳಿಂಗ, ನೀನು ಬೆಳೆದ ಬೆಳೆಯಲ್ಲಿ ಒಂದು ಹಿಡಿ ಜೋಳವನ್ನು ತೆಗೆದುಕೊಂಡು ಬಾ. ಆಯ್ತು ಸರ್. ಸರ್, ನಾನು ಜೋಳವನ್ನು ತೆಗೆದುಕೊಂಡು ಬಂದಿದ್ದೇನೆ ಸರ್. ಕಾಳಿಂಗ, ನೀನು ತಂದ ಜೋಳವನ್ನು ವೇದಿಕೆ ಮುಂಭಾಗದಲ್ಲಿ ಉಗ್ಗಿ ಅದರ ಪಕ್ಕದಲ್ಲಿ ಈ ಹಣವನ್ನು ಇಟ್ಟು ಬಾ. ಆಯ್ತು ಸರ್. ಸರ್, ಜೋಳವನ್ನು ಇಟ್ಟು ಬಂದೆ ಸರ್. ಏ ಬಾರೋ ಇಲ್ಲಿ. ಹೇಳ್ರಿ ಅಪ್ಪ, ನಾನ ಗಡಿಬಿಡಿ. ನೀನು ಹೋಗಿ ಉಗ್ಗಿದ ಜೋಳ ಇಟ್ಟ ಹಣವನ್ನು ನೋಡಿಕೊಂಡು ಬಾ. ಆಯ್ತ್ರಿ ಅಪ್ಪ. ಸಾಹೇಬ್ರ ಜ್ವಾಳ ತಿನ್ನಾಕ ಹಕ್ಕಿ ದಿಂಡ ಬಂದೈತ್ರಿ. ಹಕ್ಕಿ ದಿಂಡ ಬಂದೈತಿ. ಮತ್ತೆ ಆ ದುಡ್ಡು ಅಲ್ಲೇ ಬಿದ್ದಾವ್ರಿ ಸನ್ಯಾಸಿ ಹಂಗ. ಗಡಿಬಿಡಿ, ಆ ಹಕ್ಕಿ ಆ ಪಕ್ಷಿಗಳು ಆ ದುಡ್ಡನ್ನು ತಿನ್ನಲಿಲ್ಲವೇ? ಏನು ಮಾತಾಡ್ತೀರಿ ಸಾಹೇಬ್ರ? ಹಕ್ಕಿ ಏನಾಗ ದುಡ್ಡು ತಿಂತಾವನ್ರಿ? ಇಂದ್ರ ಸತ್ತೋಕವ್ವ. ಕರೆಕ್ಟ್ ಗಡಿಬಿಡಿ, ಕರೆಕ್ಟ್. ದುಡ್ಡು ತಿಂದು ಬದುಕಿ ಉಳಿದವರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ. ನಾವು ಎಷ್ಟೇ ಶ್ರೀಮಂತರಾದರೂ ನಮ್ಮ ಹಸಿವೆಯನ್ನು ನೀಗಿಸಿಕೊಳ್ಳಲು ರೈತರ ಹತ್ತಿರ ಭಿಕ್ಷೆ ಬೇಡಲೇಬೇಕು. ಪ್ರತಾಪಗೌಡ, ನೀನು ಈಗಲೇ ನಿನ್ನ ಕೆಟ್ಟ ಚಾಳಿಯನ್ನು ಬಿಟ್ಟು ರೈತರ ಹತ್ತಿರ ಕ್ಷಮೆ ಕೇಳಿಕೊ. ರೈತರು ದಂಗೆ ಎದ್ದರೆ ನಮ್ಮ ಸರ್ಕಾರವೇ ಬಿದ್ದೂದಿತು. ಎಚ್ಚರ. ಆಯಿತು ಸರ್, ನೀವು ಹೇಳಿದ ಹಾಗೆಯೇ ಮಾಡುತ್ತೇನೆ. ವಿರಾಟ್, ಕಾಳಿಂಗ, ಈ ಪ್ರತಾಪಗೌಡನ ಮಾತು ಕೇಳಿ ನಮ್ಮ ತಾಲೂಕಿನ ಜನರಿಗೆ ತೊಂದರೆ ಉಂಟು ಮಾಡಿದ್ದ ಎಲ್ಲಾ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳನ್ನೇ ಮಾತನಾಡಿ ಈಗಲೇ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ. ಸರ್, ನನ್ನದೊಂದು ಮನವಿ ಸರ್. ಏನಯ್ಯ ಅದು? ಸರ್, ಒಬ್ಬ ಗ್ರಾಮ ಪಂಚಾಯತಿಯಲ್ಲಿ ಕಸ ಹೊಡೆಯುವುದರಿಂದ ಹಿಡಿದು ಮೇಲ್ದರ್ಜೆವರೆಗೆ ಕೆಲಸ ಮಾಡುವವನಿಗೆ ತಿಂಗಳ ಸಂಬಳ ಕೊಡುತ್ತಾರೆ. ಅದು ಅಲ್ಲದೆ ಆ ಡಿಪಾರ್ಟ್ಮೆಂಟ್ ಗೌರವ ಸಲ್ಲಿಸಿ ಅಂತ್ಯಕ್ರಿಯೆಯ ಖರ್ಚು ವೆಚ್ಚವನ್ನು ನೋಡುತ್ತಾರೆ. ಅಂದಾಗ ನಾಡಿನ ಜೀವಿಗೆ ಅನ್ನ ಹಾಕುವ ರೈತನಿಗೆ ಯಾಕಿಲ್ಲ ಸರ್ ತಿಂಗಳ ಬಡ್ಡಿ ಮತ್ತು ಗೌರವ? ಗುಡ್ ವಿರಾಟ್, ಗುಡ್. ನೀವು ಕೇಳಿದ ಪ್ರಶ್ನೆಯನ್ನು ನಾನು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಿರುತ್ತೇನೆ. ಪ್ರತಿಯೊಬ್ಬ ರೈತನಿಗೂ ತಿಂಗಳ ಸಂಬಳ ಬರುವಂತೆ ನಾನು ಅಧಿಕಾರದಲ್ಲಿರುವಾಗಲೇ ತಿಂಗಳ ಸ್ಯಾಲರಿ ಬರುವಂತೆ ಮಾಡುತ್ತೇನೆ. ಸರ್, ನೀವು ಈ 106 ಜನರಿಗೆ ಹಾಗೂ 100 ರೈತರಿಗೆ ಹಲವಾರು ಯೋಜನೆಗಳನ್ನ ರೂಪಿಸಿ 100 ಸೌಲಭ್ಯಗಳನ್ನು ಕೊಟ್ಟ ಭಾಗ್ಯವಿದಾತರು ಸರ್. ನಮಗೆ ಇದೊಂದು ಉಪಕಾರ ಮಾಡಿದರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ ಸರ್. ಇದರಲ್ಲಿ ಉಪಕಾರವೇನಿದೆ ಕಾಳಿಂಗ? ರೈತ ಈ ದೇಶದ ಬೆನ್ನೆಲುಬು. ಅವನಿಗೆ ಉಪಕಾರ ಮಾಡೋದ್ರಲ್ಲಿ ಏನಿದೆ? ವಿರಾಟ್, ಕಾಳಿಂಗ,
ನಿಮಗೆ ಒಂದು ಮಾತು ಹೇಳುತ್ತೇನೆ ಕೇಳಿ. ರೈತ ಬೆನ್ನು ಬಾಗಬೇಕಾಗಿರುವುದು ಭೂಮಿ ತಾಯಿಗೆ ಮಾತ್ರ. ಇಂಥ ಬಂಡ ಮಂತ್ರಿಗಳಿಗಲ್ಲ. ಈ ಪ್ರತಾಪಗೌಡ ಹೇಳುವ ಹಾಗೆ ರೈತರಿಗಿಂತ ಸರ್ಕಾರವೇ ಮೇಲೆಂದು ಹೇಳುತ್ತಾನೆ. ಆದರೆ ನಾನೊಬ್ಬ ರಾಜ್ಯವನ್ನಾಳುವ ಮುಖ್ಯಮಂತ್ರಿಯಾಗಿ ಹೇಳುತ್ತೇನೆ, ಸರ್ಕಾರಕ್ಕಿಂತ ರೈತರೇ ಮೇಲು. ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೇಳಿದಂತೆ, ಜೈ ಜವಾನ್ ಜೈ ಕಿಸಾನ್. ನಾನಿನ್ನು ಬರುತ್ತೇನೆ. ರೈತರ ಕಣ್ಮಣಿ ಸಿಎಂ ಸಾಹೇಬರಿಗೆ, ಆದ ಸಿಎಂ ಸಾಹೇಬರಿಗೆ, ಅನ್ನದಾತರಿಗೆ ಹೆಸರಾದ ಸಿಎಂ ಸಾಹೇಬರಿಗೆ ಜಯವಾಗಲಿ. ಹೆದರುವೆ ನಾನು, ಬಾಳುವುದು ಹೀಗೆ, ಬದುಕುವುದು ಹೀಗೆ. ಕ್ಷಮೆ. ಈ ಪಾಟೀಲ್ ಪ್ರತಾಪಗೌಡ ಈ ಬಡ ಬಿಕಾರ ಜನರ ಹತ್ತಿರ ಕ್ಷಮೆ ಕೇಳಬೇಕು. ಹೋಗು ಸಿಎಂ ಹೋಗು. ನನ್ನ ಪಕ್ಷದಲ್ಲಿದ್ದುಕೊಂಡು ನೀನು ಪಟ್ಟ ಏರಬೇಕು. ಆ ನಿನ್ನ ಅಧಿಕಾರದ ಪಟ್ಟ ಚಟ್ಟ ಕಟ್ಟುವಂತೆ ನಾನು ಮಾಡಿ ಈ ಕುಂತ ಕುರ್ಚಿಯಿಂದ ನಿನ್ನನ್ನು ಕೆಳಗಿಳಿಸಿ ಈ ಕರುನಾಡಿನ ಅಧಿಪತಿ ನಾನಾಗಲಿಲ್ಲ. ನನ್ನ ಹೆಸರು ಪಾಟೀಲ್ ಪ್ರತಾಪಗೌಡನೇ ಅಲ್ಲ. ಇವನ್ಯಾವ ಮುಖ್ಯಮಂತ್ರಿ ಅಲ್ಲ, ಪ್ರತಿಯೊಂದರಲ್ಲಿ ಆ ರೈತರನ್ನೇ ಎತ್ತಿ ಕಟ್ಟಿ ಮಾತನಾಡಿದ. ಅವನು ಮಾತನಾಡುವಾಗ ಅವನನ್ನು ಇಲ್ಲೇ ಮುಗಿಸಿ ಬಿಡಬೇಕೆನ್ನುವಷ್ಟು ಕೋಪ ಬಂದಿತ್ತು ಈ ನಿನ್ನ ತಮ್ಮನಿಗೆ. ಶರತ್, ಇದು ರಾಜಕೀಯ. ಬಣ್ಣದ ಮಾತಿಗೆ ಮರಳಾಗುವ ಈ ಜನತೆಗೆ ಬಣ್ಣ ಬೆಳೆದು ಹೋಗಿದ್ದಾನೆ ಸಿಎಂ. ಹಿಂದೆ ನಾನು ಬೆಂಗಳೂರಿಗೆ ಹೋಗಿ ಶಾಸಕರೆಲ್ಲರನ್ನು ಕೂಡಿಸಿ ಆ ಮಂತ್ರಿಗೆ ತೀರ್ಮಾನ ಹಾಕಿಸಿ ನನ್ನ ರಾಜೀನಾಮೆ ಪತ್ರವನ್ನು ಅವನ ಮುಖದ ಮೇಲೆ ಎಸೆದು ಬರವೆ. ಭಾಷರಥ್, ಹೋಗೋಣ. ಇದು ರಾಜಕೀಯ. ರಾಜಕೀಯ ಅಂದ್ರೆ ಆ ಸಿಎಂನಿಗೆ ಏನು ಗೊತ್ತು? ಅವನು ಮೇಲೆ ಕುಂತು ಆಡುವನು, ನಾವು ಇಲ್ಲಿ ಕುಂತು ಆಡುವರೆ. ಭಾಷರಥ್, ಹೋಗೋಣ. ಗೊತ್ತಿಲ್ರಿ ನಿಮ್ಗೆ, ರೈತ ದೇಶದ ಬೆನ್ನೆಲ್ಲ ಬಂತು ಗೊತ್ತಿಲ್ರಿ. ಕೈ ಕೆಸರಾದ್ರೆ ಬಾಯಿ ಮೊಸರಿ. ಅವ್ ಮ್ಯಾಗ ಆಡಿಸ್ತಾನ, ಇವ್ ತೆಳಗ ಆಡಿಸ್ತಾನ, ಇವ್ ತೆಳಗ ಮತ್ತೊಬ್ಬ ಆಡ್ಸೋದ್ದೇ ಇರ್ತಾನ. ನಾ ಮುಂದೆ ಪೂಜೆ ಹಚ್ಚಿಲ್ಲ 10, ಈ ಕಡೆ ಹಚ್ಚಿಲ್ಲ 1.